ಓಹೋ, ಏನ್ ದೊಡ್ಡವರು ನಮ್ಮನ್ನ ನೆನ್ಪು ಮಾಡ್ಕೊಂಡು ಫೋನ್ ಮಾಡ್ಬಿಟ್ಟಿದ್ದೀರಾ? ಏನ್ ಸಮಾಚಾರ ಹೇಳಿ ಮೇಡಮ್. ಹೇಗಿದ್ರೆ ಅಂದ್ರಮ್ಮ? ಹೇಗೋ ಜೀವನ ನಡೀತಾ ಇದೆ ಮೇಡಮ್, ಹೇಳಿ. ಏನಿಲ್ಲ, ನಿಮ್ ಮನೆ ಮೇಲೆ ಒಂದ್ ಹೆಂಗಸು ಬಾಡಿಗೆಗೆ ಬಂದಿದ್ದಾಳಲ್ವಾ? ಅವಳು ಯಾರು ಅಂತ ನಿಮಗೆ ಗೊತ್ತಾ? ಅವಳ ಹೆಸರು, ಅವಳ ಅಡ್ರೆಸ್ಸು ಅಥವಾ ಅವಳ ಇನ್ಫಾರ್ಮೇಶನ್ ಏನಾದ್ರು ತಗೊಂಡಿದ್ದೀರಾ ನೀವು? ಅವಳ ಐಡೆಂಟಿ ಕಾರ್ಡ್ ಆ ಥರದ್ದೇನಾದ್ರು? ಓ, ಆ ಹೆಂಗಸಿನ ಬಗ್ಗೆನಾ? ಅವ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಮೇಲೆ ಒಂದ್ ರೂಮ್ ಖಾಲಿ ಇತ್ತು, ನನ್ನ ಮಗಳು ಕರ್ಕೊಂಬಂದ್ಲು. ಮಗಳು ಹೇಳ್ತಿದ್ದಾಳಲ್ಲ ಅಂತ ಬಾಡಿಗೆ ಕೊಟ್ಟೆ. ಅದು ಬಿಟ್ರೆ ಇನ್ನೇನು ಗೊತ್ತಿಲ್ಲ ನನಗೆ. ಅವ್ರು ಯಾರು ಅಂತ ತಿಳ್ಕೊಂಡು ನನಗೆ ಹೇಳ್ತೀರಾ ಸ್ವಲ್ಪ? ಅವ್ರ ಫೋಟೋನಾದ್ರೂ ಕಳಿಸ್ತೀರಾ? ಆ ಹೆಂಗಸಿನ ಫೋಟೋನಾ? ಅವಳ ಫೋಟೋ ನಿಮ್ಗೆ ಯಾಕೆ? ಅದು ಯಾಕೋ ಇರ್ಬೋದು, ಬಿಟ್ಬಿಡಿ. ನೀವು ಹೇಳ್ದಷ್ಟು ಮಾಡಿದ್ರೆ ಸಾಕು. ನೋಡಿ ಮೇಡಮ್, ನಿಮಗೆ ಸುಬ್ಬು ಅವ್ರ ಮನೆಯವ್ರನ್ನ ಕಂಡ್ರೆ ಆಗಲ್ಲ. ಅವ್ರ ವಿರುದ್ಧ ಪಿತೂರಿ ಮಾಡ್ತಿದ್ರಿ. ನನಗೂ ಅವ್ರ ಮೇಲೆ ದ್ವೇಷ ಇತ್ತು, ಹಾಗಾಗಿ ನಾನು ನಿಮಗೆ ಸಹಾಯ ಮಾಡಿದೆ. ಆದ್ರೆ ನೀವು ನನ್ನ ಮಗಳ ಜೀವನನ ಸರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರಿ. ಆದ್ರೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಿಲ್ಲ. ನಿಮ್ಮಿಂದ ನನಗೆ ಸಹಾಯ ಆಗ್ಲಿಲ್ಲ ಅಂದಮೇಲೆ ನನ್ನಿಂದ ನಿಮಗೆ ಸಹಾಯ ಆಗತ್ತೆ ಅಂತ ಹೇಗೆ ಅನ್ಕೋತೀರಾ? ನೋಡಿ, ಹಾಗೆಲ್ಲ ಅನ್ಕೋಬೇಡಿ ಅಂದ್ರಮ್ಮ. ನಿಮ್ಗೆ ನಾನು ಏನ್ ಸಹಾಯ ಬೇಕಾದ್ರೂ ಮಾಡ್ತೀನಿ. ನೋಡಿ, ಎಷ್ಟು ದುಡ್ಡು ಬೇಕಾದ್ರೂ ಕೇಳಿ ನಾನು ಕೊಡ್ತೀನಿ. ಬೇಡವೇ ಬೇಡ ಮೇಡಮ್, ನಿಮ್ಮ ಹಣದಿಂದ ನಾನು ಬದುಕಬೇಕಾಗಿಲ್ಲ. ನಿಮ್ಮಷ್ಟಲ್ದೇ ಇದ್ರು ನಾನು ದುಡ್ಡು ಕಾಸು ಚೆನ್ನಾಗಿ ನೋಡಿರೋಳೆ. ನನಗೆ ನನ್ನ ಮಗಳ ಜೀವನದ ಮೇಲೆ ಆಸೆ ಇತ್ತೆ ಹೊರತು ದುಡ್ಡಿನ ಮೇಲೆ ಆಸೆ ಅಲ್ಲ. ದುಡ್ಡು ಕೊಟ್ಟು ನನ್ನನ್ನು ಕೊಂಡ್ಕೋಬಹುದು ಅಂತ ಮಾತ್ರ ಅನ್ಕೋಬೇಡಿ, ಅದೆಲ್ಲ ಸಾಧ್ಯನೇ ಇಲ್ಲ. ಅಲ್ಲ ಮೇಡಮ್, ಗೊತ್ತು ಗುರಿ ಇಲ್ಲದೆ ನಮ್ಮ ಮನೆಗೆ ಬಾಡಿಗೆಗೆ ಬಂದಿರೋ ಯಾವುದೋ ಹೆಂಗಸಿನ ಫೋಟೋ ಕೇಳ್ತಿದ್ದೀರಲ್ಲ, ಈ ವಿಷಯದಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಗೆ ಅನ್ಕೊಂಡ್ರಿ? ಅಂಥ ಕೆಲಸಗಳನ್ನೆಲ್ಲ ನಾನು ಯಾವತ್ತೂ ಮಾಡೋದು ಇಲ್ಲ, ಮಾಡೋಕ್ಕಾಗೋದು ಇಲ್ಲ. ನಮಸ್ಕಾರ. ಅಲ್ಲ, ಈ ಹೆಂಗಸಿಗೆ ದುಡ್ಡಿನ ಮೇಲೆ ಆಸೆನೇ ಇಲ್ಲ. ಹಾ ಕಾಂತಮ್ಮ, ದುಡ್ಡಿನ ಆಸೆ ತೋರಿಸಿದ್ರು ಕೆಲಸ ಮಾಡ್ತಿಲ್ಲ. ದುಡ್ಡಿನ ಆಸೆ ಇರೋರು, ನಾನು ಹೇಳಿದ ಕೆಲಸ ಮಾಡೋರು ಆ ಮನೇಲಿ ಇನ್ಯಾರಿದ್ದಾರೆ? ಮೇಡಮರೇ, ಅವ್ಳು ಯಾರೋ ಚಾಲಾಕಿ ಹೆಂಗಸು.